ಸಮಾವೇಶ ಏನು ಮಾಡೋದು? ಅದು ಸಮಾವೇಶ ಅಲ್ರಿ. ಗಾಂಧಿ ಸಮಾವೇಶ ಮಾಡ್ತಾರೆ, ಆ ಗಾಂಧಿದು ಅಲ್ಲದು, ಮಹಾತ್ಮ ಗಾಂಧಿದು. ಈ ಗಾಂಧಿಗಳದ್ದು ಇದು ಮಾಡ್ಲಕತ್ತಾರ ಮೆರವಣಿಗೆ. ಇವರು ಬೇಡ ಅದು ಸುದ್ದಿ. ಸರಿ ಇಲ್ಲ ಅಂತ ಏನೋ ಹೆಂಗ್ರಿ ಕಾಂಗ್ರೆಸ್ನೊಳಗೆ ಮತ್ತು ನೀವೇ ಹೇಳ್ತಿರಲ್ಲ, ಅಲ್ಲಿ ಟಿ ವಿನಾಗ ಹೇಳಿಲ್ಲ. ನಿನ್ನೆ ಏನು ಹೇಳ್ತಿದ್ರಿ? ಬಾಯಿ ಬಡ್ಕೊಂಡು ಹೇಳಿದ್ರಲ್ಲಪ್ಪ. ಹಾಂ, ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನಿನ್ನ ಟಿ ವಿನಲ್ಲಿ. ಇವ್ರು ಮಾಡಿದ ಕೃತಿಗಳನ್ನು ಹೇಳಲಿಲ್ಲ, ಮತ್ತು ನನ್ನ ಬಾಯಲ್ಲಿ ಹೇಳಬೇಕಾ? ನೋಡ್ರಿ, ಬಿ ಜೆ ಪಿನಲ್ಲೂ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತೀನಪ್ಪ. ಯಾವುದೂ ಸರಿ ಇಲ್ಲ. ನೋಡ್ರಿ, ಒಂದೇ ಮಾತು ಹೇಳ್ತೀನಿ ನಾನು, ನಾಚಿಗೇಡಿಗಳು ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು, ಬಿ ಜೆ ಪಿ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಆದರೆ ನಾ ಕೇಳ್ತೀನಿ ಒಂದು ಪ್ರಶ್ನೆ. ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಕ್ಕೆ ಹೋಗಿದ್ರಲ್ಲ, ಯಾರು ಹೋಗಿದ್ರಿ? ಕೇರಳದಲ್ಲಿ ಯಾರು ಹೋಗಿದ್ರು? ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಕ್ಕೆ ಹೋದರು. ಎಷ್ಟು ಮಂದಿ ಹೋಗ್ಬೇಕು ನಾಮಿನೇಷನ್ ಕೊಡ್ಲಕ್ಕೆ? 5 ಮಂದಿಗೆ ಪರ್ಮಿಷನ್ ಅದಪ್ಪ. 2 ಮಕ್ಕಳು, ತಾನು, ಅವ್ರ ತಾಯಿ ಮತ್ತು ಅಣ್ಣ, 5 ಮಂದಿ ಒಳಗೆ ಹೋದರು. ಯಾವುದೇ ಪಕ್ಷದವರು ಒಬ್ಬ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಕ್ಕೆ ಹೋಗ್ತಾರೆ ಅಂದರೆ ಇವ್ರ ಇದು ಮತ್ತೆ ಹೇಳ್ತಾರೆ ನಮಗೆ ಅನ್ಯಾಯ ಆಗ್ಯದ, ಅದು ಆಗ್ಯದ, ನಮ್ಮ ದಲಿತ ಹೇಳ್ತಾರೆ. ಒಬ್ಬ ಪಾರ್ಟಿ ಅಧ್ಯಕ್ಷ, ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನೆ, ಕಿಟಕಿನಲ್ಲಿ ಹಣಿಕೆ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನೆ. ಇದು ನಾಚಿಕೆಗೇಡಿ ಅಲ್ಲ ಕಾಂಗ್ರೆಸ್ಸದ್ದು. ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ, ಏನು ಇನ್ಸಿಡೆಂಟು. ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ. ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮಾಡ್ಯಾರ ಅವರು. ಈ ಖರ್ಗೆರ್ ಅಂಥವ್ರಿಗೆ ಮಾಡೋದು ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ. ನಿಜವಾಗಿ ನನಗಂತೂ ಭಾಳ ನೋವಾಗ್ಯದ ಈ ವಿಷಯದಲ್ಲಿ. ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ, ನನಗಂತೂ ಭಾಳ ನೋವಾಗ್ಯದ. ಖರ್ಗೆ ಅವ್ರ ಬಗ್ಗೆ ನನಗೆ ಭಯಂಕರ ಗೌರವ ಅದ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ. ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ, ಸಾಕಿನ್ನ ಇಷ್ಟು ಅವಮಾನ ಇಂಥವ್ರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ, ಇನ್ನೇನು ರಾಜಕಾರಣ ಸಾಕು, ವಯಸ್ಸಾಗ್ಯದ ಮಾರ್ಯ, ನಿನ್ನ ಕೈ ಮುಗಿತೀನಿ, ಮನೆಯಾಗಿರ್ರಿ ಅಂಥೇಳಿ ನಾನು ಖರ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಷ್ಟು ಬಿ ಜೆ ಪಿ ರಾಜ್ಯ ನೋಡಿರಿ, ಅದಕ್ಕೆ ನಾನು ಒಬ್ಬ ಕಾರ್ಯಕರ್ತ, ನನ್ನ ಕೆಲಸ ನಾ ಮಾಡ್ತೀನಿ ಅಷ್ಟೇ. ನಮ್ಮ ಪಕ್ಷದವ್ರು ಅದನ್ನು ನೋಡಬೇಕು, ನಮ್ಮ ಪಕ್ಷದ ಹಿರಿಯರ ಕೆಲಸ ಅದು. ನಾ ಏನೂ ಹೇಳೋದು ಅದ್ರ ಬಗ್ಗೆ ನೋಡಿರಿ, ನಾನು ಅದ್ರ ಬಗ್ಗೆ ಏನೂ ಹೇಳೋದಿಲ್ಲ. ತೆಗೆದೇ ಆದ್ರೆ ಅದಕ್ಕೆ ಭಾಳ ಗುಂಬದ, ಅದನ್ನು ಹೇಳಬೇಕಾಗ್ತದೆ. ಈಗ ನಾನು ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ನಮ್ಮ ಪಕ್ಷದವ್ರು ಅದನ್ನೇನು ಮಾಡ್ತಾರೆ. ಮಂದಿ ಹೇಳೋದಲ್ಲಪ್ಪ, ಗೃಹ ಇಲ್ಲ ಅಲ್ರಿ. ನಿಮ್ಗೆ ಸರ್ಕಾರ ಅದಾನ ಇದು? ಹಾಂ, ಸುಮ್ಮನೆ ಒಬ್ಬ ದಲಿತ ಮಂತ್ರಿಗೆ ಅಲ್ಲಿ ನಿನಗೆ ನಾವು ಏನು ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಅಂಥೇಳಿ ಕುಂದಿರ್ಸ್ಯಾರ ಅಷ್ಟೇ. ಆದರೆ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ. ಇವತ್ತು ನೋಡಿರಿ, ಅಧಿಕಾರ ಏನಿರಲಿಲ್ಲ, ಸುಡುಗಾಡ ಜನರ ರಕ್ಷಣೆಯೇ ಮಾಡಬೇಕಲ್ಲ. ಬ್ಯಾಂಕ್ ಲೂಟಿ ಮಾಡ್ಲಕತ್ತರು, ಜನರು ಲೂಟಿ ಮಾಡ್ಲಕತ್ತರು. ಮನೆಗೆ ಬಿಜಾಪುರದಾಗ ನೋಡಲಿಲ್ಲ ಎಂಥ ಕಳ್ತನ ಮಾಡ್ಲಕತ್ತರು. ಏನದು ಯಾವುದೇ ಇದೆಯಾ ಇಲಾಖೆ ಅನ್ನೋದು ಇದೆಯಾ? ಇದು ಸಂಪೂರ್ಣ ಇಲ್ಲಿ ಹದಗೆಟ್ಟು ಹೋಗ್ಯದ ಇದು ನಮ್ಮ ರಾಜಕಾರಣದಲ್ಲಿ. ದಯವಿಟ್ಟು ನಡಿಯಪ್ಪ, ನೀನು ಕೈ ಮುಗಿತೇನೆ. ನೋಡ್ರಿ, ನಾನು ಯಾರ ಪರವಾಗಿಯೂ ಇಲ್ಲ, ನಂದೇ ಒಂದತ್ತು ಹೇಳಿಲ್ಲ. ನಾನು ಒಬ್ಬನೇ, ಯಾರ ಪರವಾಗಿನ ಇಲ್ಲ, ಯಾರ ಪರವಾಗಿಯೂ ನಾವು ವಕಾಲತ್ತು ಹಾಕೋದಿಲ್ಲ. ನಾನು ಹೈಕಮಾಂಡ್ ನಿರ್ಣಯ, ಕೊನೆಯ ನಿರ್ಣಯ ನಾನು ಒಬ್ಬನೇ.